ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜಯ ಹೆಗಡೆ ಕನ್ನಡ. ಫ್ರೆಂಡ್ಸ್, ನಾನಿವತ್ತು ನೀರ್ಸೋಣೆ ಗಿಡಗಳನ್ನು ಇನ್ನು ಮಳೆಗಾಲ ಮುಗೀತಾ ಇದೆಯಲ್ಲ, ಈಗ ನಾವು ಯಾವ ರೀತಿ ಇದನ್ನು ಕೇರ್ ಮಾಡಬೇಕು ಅಂತ ತೋರಿಸ್ತೀನಿ. ಹಾಗಾಗಿ ನೀವು ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಾಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ನೀವು ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಹಾಕೋ ಎಲ್ಲ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ, ನೀವು ನೋಡ್ಬೋದು. ನೋಡಿ, ಕೆಲವು ಗಿಡಗಳೆಲ್ಲ ಈಗ ಈ ರೀತಿ ಆಗಿರುತ್ತೆ. ಹಳೆ ಗಿಡ ಆಗಿದೆಯಲ್ಲ, ನಾವು ಇದನ್ನು ಇನ್ನು ಹೊಸ ಗಿಡ ಮಾಡೋವರೆಗೆ ಇದನ್ನು ನಾವು ಹೂವಾಗೋ ಹಾಗೆ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಯಾಕಂದರೆ ಈ ಹಳೆ ಗಿಡಗಳನ್ನು ಇನ್ನೂ ಸ್ವಲ್ಪ ದಿವಸ ನಾವು ಹೂವಾಗೋ ಹಾಗೆ ಮಾಡ್ಬೋದು. ಹೊಸ ಗಿಡ ಮಾಡೋವರೆಗೆ ನಮ್ಮ ಗಾರ್ಡನ್ನಲ್ಲಿ ಗಿಡ ಬೇಕಲ್ವಾ, ಮತ್ತು ಇದು ಕೂಡ ಇನ್ನೂ ಸ್ವಲ್ಪ ದಿವಸ ಹೂವಾಗತ್ತೆ. ಹಾಗಾಗಿ ನೋಡಿ, ಇಲ್ಲೆಲ್ಲ ಬಿಸಿಲು ಬರುತ್ತಾ ಇಲ್ಲ. ಈಗ ಈ ಗಿಡಗಳನ್ನೆಲ್ಲ ಆ ಕಡೆ ಇಡಬೇಕು. ಇವೆಲ್ಲವನ್ನು ನಾನು ನೀಟಾಗಿಡೋಣ ಅಂತ ಬಂದೆ. ನಿಮ್ಮ ಜೊತೆ ಕೂಡ ಇದನ್ನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಈಗ ನಾವು ಈ ಗಿಡಗಳನ್ನು ಏನು ಮಾಡಬೇಕು ಅಂತ ತೋರಿಸ್ತೀನಿ. ನೋಡಿ, ಈ ರೀತಿ ಗಿಡಗಳಾಗಿಬಿಡುತ್ತೆ. ಇದು ಹಳೆ ಗಿಡ ಇರೋದ್ರಿಂದ ನಾವು ಈ ಕಡ್ಡಿನೆಲ್ಲ ಈ ಹೂವು ಆಗದೇ ಇರುವಂಥ ಕಡ್ಡಿಗಳನ್ನೆಲ್ಲ ಕಟ್ ಮಾಡಬೇಕು. ಯಾಕಂದರೆ ಗಿಡಗಳ ಪೌಷ್ಟಿಕಾಂಶ ಕೂಡ ಅದಕ್ಕೆ ಹೋಗುತ್ತೆ. ಅದು ಇನ್ನೂ ಹೂವಾಗಲಿಕ್ಕೆ ಇನ್ನೂ ತುಂಬ ದಿನ ಹಿಡಿಯುತ್ತೆ. ನಾವು ಈ ರೀತಿ ಕಟ್ ಮಾಡಿದ್ರೆ ಕೆಳಗಡೆ ಚಿಗುರು ಚೆನ್ನಾಗಿ ಬರುತ್ತೆ, ಗಿಡ ಬುಷಿಯಾಗಿ ಬರುತ್ತೆ. ಈಗ ಈ ಉದ್ದ ಕಡ್ಡಿಗಳನ್ನೆಲ್ಲ ತೆಗೆದು ಹೂವು ಆಗದೇ ಇರೋ ಕಡ್ಡಿಗಳನ್ನು ಮಾತ್ರ ತೆಗಿತೀನಿ ನಾನು. ನೋಡಿ, ಎಷ್ಟು ಗಿಡ ಕಡ್ಡಿ ಥರ ಆಗಿದೆ. ಇದನ್ನೆಲ್ಲ ನಾನು ಆ ಕಡ್ಡಿಗಳನ್ನೆಲ್ಲ ನಾನು ನೆಟ್ಕೊಳ್ತೀನಿ. ಈಗ ನೆಟ್ಕೊಂಡ್ರೆ ಇನ್ನೂ ತುಂಬ ದಿನ ಅದು ಇರುತ್ತೆ. ಈ ರೀತಿ ಕಟ್ ಮಾಡಿ ನಾವು ಈ ಗಿಡಗಳಿಗೆ ಆರೈಕೆ ಮಾಡಿದರೆ. ಹಾಗಾಗಿ ನಾನು ಈ ಗಿಡಗಳಿಗೆ ಈ ರೀತಿ ಎಲ್ಲ ಗಿಡಗಳನ್ನು ಕಟ್ ಮಾಡಿ ನಾವು ಯಾವಾಗಲೂ ಹಾಗೆ ಮಾಡ್ತಾ ಇರಬೇಕು. ಹೂವಾಗಿ ಮುಗೀತಾ ಇರುತ್ತೆ ಅನ್ನೋವಾಗ, ಇನ್ನೇನು ಆ ಕುಡಿಗಳಲ್ಲಿ ಮೊಗ್ಗಿಲ್ಲ ಅನ್ನೋವಾಗ ಆ ಕುಡಿಗಳನ್ನು ಕಟ್ ಮಾಡ್ತಾ ಇದ್ದರೆ ಗಿಡ ಬುಷಿಯಾಗಿ ಬರುತ್ತೆ. ಮತ್ತು ಕೆಳಗಡೆ ಹೊಸ ಚಿಗುರು ಬಂದು ಗಿಡ ಚೆನ್ನಾಗಿ ಹೂ ಬಿಡತ್ತೆ. ಹಳೆ ಕಡ್ಡಿಗಳಲ್ಲಿ ಹೂವಾಗಲ್ಲ ಅದು. ಹಾಗಾಗಿ ನೋಡಿ, ಗಾರ್ಡನ್ನಲ್ಲಿ ಈ ರೀತಿ ಕೆಲಸಗಳನ್ನು ಮಾಡ್ತಾನೇ ಇರಬೇಕಾಗತ್ತೆ. ನೋಡಿ, ಎಲ್ಲ ಗಿಡಗಳು ಹಾಗೆ ಬಿಟ್ಟಿದೆ. ಕವರಲ್ಲಿ ಮಣ್ಣು ತುಂಬಾ ಕೆಳಗೆ ಹೋಗಿಬಿಟ್ಟಿದೆ. ಅದೆಲ್ಲ ಮಳೆಗಾಲದಲ್ಲಿ ಮಣ್ಣೆಲ್ಲ ಗಟ್ಟಿಯಾಗಿ ಬಿಟ್ಟಿದೆ. ಆ ಮಣ್ಣನ್ನೆಲ್ಲ ಸ್ವಲ್ಪ ಲೂಸ್ ಮಾಡಿ ನಾನೀಗ ಪಾಟಿಂಗ್ ಮಿಕ್ಸ್ನ ಕೂಡ ಹಾಕ್ತೀನಿ. ಈಗ ನೋಡಿ, ಎಲ್ಲ ಕಡ್ಡಿಗಳನ್ನು ಕಟ್ ಮಾಡ್ಕೊಳ್ತೀನಿ. ಹಾಗಾದರೆ ಮಾತ್ರ ಗಿಡ ಚೆನ್ನಾಗಿ ಹೂ ಬಿಡುತ್ತೆ ಇನ್ನು ಮುಂದೆ. ಇಲ್ಲ ಅಂದರೆ ಅದಷ್ಟೊಂದು ಚೆನ್ನಾಗಿ ಹೂ ಬಿಡಲ್ಲ. ಹಾಗಾಗಿ ಈ ರೀತಿ ಮಾಡಿಕೊಂಡ್ರೆ ಗಿಡಗಳು ಚೆನ್ನಾಗಿರುತ್ತೆ. ನೋಡಿ, ಎಲ್ಲ ಕಡ್ಡಿನೂ ಹಾಗೆ ಆಗಿದೆ. ಈ ನೀರ್ಸೋಣೆ ಕಟಿಂಗ್ಗಳನ್ನು ನಾವು ನೆಡ್ತಾನೆ ಇರಬೇಕಾಗತ್ತೆ. ಹಾಗಾಗಿ ನಾವು ಈ ಕಡ್ಡಿಗಳನ್ನೆಲ್ಲ ನೆಟ್ಕೊಳ್ತೀನಿ. ನಾನೀಗ ಹೊಸ ಗಿಡಗಳನ್ನು ಮಾಡ್ಕೊಳ್ತೀನಿ. ನೋಡಿ, ನನಗೆ ಇಲ್ಲಿ ನೋಡಿ ಎಷ್ಟು ಕೆಳಗಡೆ ಹೋಗಿದೆ ಮಣ್ಣು. ನಾನು ಸ್ವಲ್ಪ ಮಣ್ಣನ್ನು ಲೂಸ್ ಮಾಡಿಕೊಂಡು ಮಣ್ಣನ್ನು ಹಾಕ್ಕೊಳ್ತೀನಿ. ನಾನಿಲ್ಲಿ ಪಾಟಿಂಗ್ ಮಿಕ್ಸ್ನೇ ತೊಗೊಂಡಿದ್ದೀನಿ. ನಾನು ಆಲ್-ಇನ್ ಒನ್ ಅಂತ ಪಾಟಿಂಗ್ ಮಿಕ್ಸ್ ಮಾಡಿದ್ನಲ್ಲ, ಆ ಪಾಟಿಂಗ್ ಮಿಕ್ಸ್ನ ತೊಗೊಂಡಿದ್ದೀನಿ. ನೀವು ಇದಕ್ಕೆ ಕೋಕೋಪಿಟ್ಟನ್ನಾದರೂ ಮಿಕ್ಸ್ ಮಾಡ್ಕೊಳ್ಬೋದು. ಯಾಕಂದರೆ ನೀರ್ಸೋಣೆ ಗಿಡಗಳಿಗೆ ಕೋಕೋಪಿಟ್ ಚೆನ್ನಾಗಿ ಕೆಲಸ ಮಾಡುತ್ತೆ. ನೀರ್ಸೋಣೆ ಗಿಡಗಳಿಗೆ ಜಾಸ್ತಿ ನೀರಿನಂಶ ಬೇಕಾಗಿರೋದ್ರಿಂದ ನಾವು ನೀರ್ಸೋಣೆ ಗಿಡಗಳಿಗೆ ಕೋಕೋಪಿಟ್ನ ಯೂಸ್ ಮಾಡ್ಬೋದು. ನಾನು ಕೋಕೋಪಿಟ್ನ ಹೇಗೆ ಮಾಡೋದು ಅಂತ ಒಂದು ವಿಡಿಯೋ ಮಾಡಿದ್ದೀನಿ. ನೀವು ಯಾರಾದರೂ ನೋಡಿಲ್ಲ ಅಂದರೆ ನೋಡಿ. ನೋಡಿ ಫ್ರೆಂಡ್ಸ್, ಈ ರೀತಿ ಪಾಟಿಂಗ್ ಮಿಕ್ಸ್ನ ಹಾಕ್ಕೊಂಡು ನಾನು ಸ್ವಲ್ಪ ಎಲೆ, ನೋಡಿ ಒಣಗಿದ ಎಲೆಗಳನ್ನು ನಾನು
ಇಟ್ಕೊಂಡಿದ್ದೆ, ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ನಾನೀಗ ಗಿಡಗಳ ಬುಡದಲ್ಲಿ ಹಾಕ್ತೀನಿ. ಯಾಕಂದರೆ ಗಿಡ ಮಣ್ಣು ತೊಳ್ಕೊಂಡು ಹೋಗಬಾರ್ದು, ಮತ್ತು ಒಣಗಿದ ಎಲೆ ಆಮೇಲೆ ಅದು ಕಂಪೋಸ್ಟ್ ಆಗೋದ್ರಿಂದ ಒಳ್ಳೆ ರೀತಿಯ ಪೌಷ್ಟಿಕಾಂಶಗಳನ್ನು ಕೊಡುತ್ತೆ ಗಿಡಗಳಿಗೆ. ನಾವು ಎಲ್ಲ ಗಿಡಗಳನ್ನು ಅದೇ ರೀತಿ ಮಾಡ್ತೀನಿ ನೋಡಿ. ಇದು ಕೂಡ ಹಾಗೆ, ಇಲ್ಲಿ ಕೊಳೆತಿರೋಂಥ ಕಡ್ಡಿಗಳನ್ನೆಲ್ಲ ತೆಗೆದು ಬಿಡ್ತೀನಿ ನಾನು. ಅದೆಲ್ಲ ಬೇಡ, ನಾವು ಇನ್ನು ಹೊಸ ಗಿಡ ಮಾಡೋವರೆಗೆ ಈ ಗಿಡಗಳನ್ನು ನಾವು ಬದುಕಿರುವಂಥ ಗಿಡಗಳನ್ನು ಈ ರೀತಿ ಮಾಡಿಕೊಂಡ್ರೆ ಗಿಡ ಚೆನ್ನಾಗಿ ಬರುತ್ತೆ. ಇಲ್ಲಾಂದರೆ ನಾವು ಈ ರೀತಿ ಮಾಡದೆ ಹೋದರೆ ಈ ಕಡ್ಡಿ ಕೂಡ ಸತ್ತೋಗ್ಬಿಡತ್ತೆ ನೋಡಿ. ಇದು ಒಂದೇ ಕಡ್ಡಿ ಇದೆ, ಸ್ವಲ್ಪ ಬೇರೆಲ್ಲ ಮೇಲೆ ಬಂದಿರುತ್ತೆ. ಈಗ ನೋಡಿ ಎಷ್ಟು ಬೇರೆ ಮೇಲೆ ಬಂದಿದೆ ಅಂತ. ಕವರ್ನ ಹೊರಗಡೆ ಕೂಡ ಬಂದಿದೆ. ನಾನು ಹೊರಗಡೆ ಬಂದಿರೋಂಥ ಕಡ್ಡಿನೆಲ್ಲ ಒಳಗಡೆ ಹಾಕಿ ಮತ್ತೆ ಮಣ್ಣು ಹಾಕಿಬಿಡ್ತೀನಿ. ಆಗ ಗಿಡಗಳು ಚೆನ್ನಾಗಿ ಬರುತ್ತೆ, ಬೇರೆಲ್ಲ ಒಳಗಡೆ ಇಳಿಯತ್ತೆ. ಹಾಗಾಗಿ ನೋಡಿ ಇಷ್ಟು ಚೆನ್ನಾಗಿ ಹೋಗ್ಬಿಡತ್ತೆ. ಇನ್ಮೇಲೆ ನಾನು ಮುಂದೆ ನಿಮಗೆ ಇದನ್ನು ಕೂಡ ಶೇರ್ ಮಾಡ್ತೀನಿ ನೋಡಿ. ಈ ರೀತಿ ಆಗಿದೆ ಈಗ ನನ್ನ ಗಿಡಗಳು. ಇನ್ನು ಮುಂದೆ ಹೇಗಾಗಿದೆ ಅಂತ ಮುಂದಿನ ವಿಡಿಯೋಗಳಲ್ಲಿ ನಾನು ನಿಮಗೆ ಶೇರ್ ಮಾಡ್ತೀನಿ. ಎಷ್ಟು ದಿನ ಬೇಕಾಯಿತು ಇದು ಸರಿ ಆಗಲಿಕ್ಕೆ ಅಂತ, ಚೆನ್ನಾಗಾಗಲಿಕ್ಕೆ ಅಂತ. ಇನ್ನು ಒಂದು ವಾರಕ್ಕೆಲ್ಲ ಈ ಗಿಡ ಚಿಗುರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗೆ ಇನ್ನು ಒಂದು ತಿಂಗಳು ಒಳಗಡೆ ಇದು ಹೂ ಬಿಡುತ್ತೆ. ನಾವು ಹೊಸ ಗಿಡಗಳನ್ನು ನೆಟ್ಟು ಅದು ಹೂವು ಆಗಲಿಕ್ಕೆ 3 ತಿಂಗಳಾದರೂ ಟೈಮ್ ಬೇಕೇ ಬೇಕು. ಅದು ಬೇರೆ ಬರಲಿಕ್ಕೆ ಟೈಮ್ ಬೇಕಾಗತ್ತೆ. ನೀವು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ. ನಾನು ಹಾಕೋ ಎಲ್ಲ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್.